ಬಿಗ್ ಬಾಸ್ ಎಪಿಸೋಡ್ ನೋಡಿದ್ರೆ ನಿಜವಾಗ್ಲೂ ತುಂಬಾನೇ ಕ್ರೇಜಿ ಆಗಿತ್ತು ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಬಿಗ್ ಬಾಸ್ ಕೊಟ್ಟಂತಹ ಟಾಸ್ಕ್ಗಳು ಆ ರೀತಿ ಆಗಿತ್ತು, ಚಾಲೆಂಜ್ಗಳು ಆ ರೀತಿ ಆಗಿತ್ತು. ಹಾಗಾಗಿ ನಿನ್ನೆ ಎಪಿಸೋಡ್ ಅಲ್ಲಿ ಏನೆಲ್ಲ ಹೈಲೈಟ್ಸ್ ಆಯಿತು ಅಂತ ನೋಡ್ತಾ ಹೋಗೋದಾದ್ರೆ, ಮೊದಲನೇದಾಗಿ ಕೊಟ್ಟಂತಹ ಮೆಣಸಿನ್ಕಾಯಿ ಹಾರ ಹಾಕಂತಹ ಟಾಸ್ಕ್. ಆ ಹಾರ ಹಾಕಿ ಈ ಮನೆಯ ವಿಲ್ಲನ್ ನಿಮಗೆ ಯಾರು ಅಂತ ಕೇಳಿದಂತಹ ಪ್ರಶ್ನೆಗೆ ಸ್ಪರ್ಧಿಗಳು ಯಾರ ಹೆಸರನ್ನ ನಾಮಿನೇಟ್ ಮಾಡ್ತಾರೆ, ಅದೆಲ್ಲ ಕೆಲವೊಂದು ಹೆಸರುಗಳು ಯಾರನ್ನ ಮಾಡ್ತಾರೆ ಅಂತ ಬಹುತೇಕ ವೀಕ್ಷಕರಿಗೆ ಗೊತ್ತಿರೋ ವಿಚಾರನೆ. ಯಾಕೆಂದ್ರೆ ಪ್ರತಿ ಬಾರಿ ಕೂಡ ಏನಾದರೂ ಒಂದು ನೆಗೆಟಿವ್ ಆಗಿರೋ ಸ್ಟೇಟ್ಮೆಂಟ್ ಬಂದಾಗ ಅಥವಾ ನಾಮಿನೇಟ್ ಮಾಡಬೇಕು ಅಂದಾಗ ಆ ಪರ್ಸನ್ಗೆ ಮಾಡ್ತಾರೆ. ಹಾಗಾಗಿ ಬಹುತೇಕ ಎಕ್ಸ್ಪೆಕ್ಟೆಡ್ ಇದ್ದದ್ದು, ಕೆಲವೊಂದು ಅನ್ಎಕ್ಸ್ಪೆಕ್ಟೆಡ್ ನಾಮಿನೇಷನ್ಸ್ ಕೂಡ ಆಯಿತು. ಮೇನ್ಲಿ ಹೇಳೋದು ಅಂದರೆ ಕಾವ್ಯ ಗಿಲ್ಲಿ ನೇಮನ್ನು ತಗೊಂಡಿದ್ದು. ಯಾಕೆಂದರೆ ಇವರಿಬ್ಬರು ಡೇ ಒನ್ನಿಂದ ತುಂಬಾ ಕ್ಲೋಸ್ ಫ್ರೆಂಡ್ಸ್ ಆಗಿದ್ದಾರೆ, ಜಂಟಿ ಆದಾಗಿಂದಲೂ ಈ ಮೊದಲು ಕೂಡ. ಹಾಗಾಗಿ ಒಬ್ರಿಗೊಬ್ರು ಸಪೋರ್ಟಿಂಗ್ ಆಗಿದ್ರು. ಬಟ್ ಇತ್ತೀಚಿನ ದಿನಗಳಲ್ಲಿ ನಾಮಿನೇಟ್ ಮಾಡೋಕ್ಕಾಗಿರ್ಬೋದು ಅಥವಾ ಈ ರೀತಿ ನೆಗೆಟಿವ್ ಆಗಿರೋ ಸ್ಟೇಟ್ಮೆಂಟ್ಗಳಿಗೆ ಕಾವ್ಯ ಗಿಲ್ಲಿ ನೇಮನ್ನು ತಗೊಳ್ತಾ ಇದ್ರು. ಅದೇ ರೀತಿ ನಿನ್ನೆ ಕೂಡ ಮೆಣಸಿನ್ಕಾಯಿ ಹಾರ ಹಾಕಿ ಈ ಮನೆ ವಿಲನ್ ಯಾರು ಅಂದಿದ್ದಕ್ಕೆ ಕಾವ್ಯನ್ಗೆ ಗಿಲ್ಲಿ ಈ ಮನೆಯಲ್ಲಿ ವಿಲನ್ ಆಗಿದ್ದಾರಂತೆ. ಆ ರೀಸನ್ ಅನ್ನ ಕೊಟ್ಟರು. ಅದಾದ್ಮೇಲೆ ಧ್ರುವಂತ್ ಹಾಗೆ ರಜತ್ ನಡುವೆ ಆದಂತಹ ಮಾತುಕತೆ ಆಗಿರ್ಬೋದು, ಜೊತೆಗೆ ರಜತ್ ಹಾಗೆ ಅಶ್ವಿನಿ ಗೌಡ ಮಧ್ಯೆ ಆಗಿ ಹಾರ ಹಾಕಿ ಆದಂತಹ ಮಾತುಕತೆ, ಇವೆಲ್ಲ ಸ್ವಲ್ಪ ಅನ್ಎಕ್ಸ್ಪೆಕ್ಟೆಡ್ ಆಗಿತ್ತು. ಯಾಕೆಂದ್ರೆ ರಜತ್ ಈಗ ಬಿಗ್ ಬಾಸ್ ಮನೆಗೆ ಬಂದಿರೋದು, ಹಾಗಾಗಿ ಅವನ ನೇಮನ್ನ ಬಹುತೇಕ ಜನ ತಗೊಂಡಿರೋದು. ಅದು ಕೂಡ ಆ ಜಗಳ ಒಂದೇ ರೀಸನ್ ತಗೊಂಡಿರೋದು, ಸ್ವಲ್ಪ ಅನ್ಎಕ್ಸ್ಪೆಕ್ಟೆಡ್ ತರ ಇತ್ತು ರಜತ್ ನೇಮನ್ನ ತಗೊಂಡಿದ್ದು. ಹಾಗಾಗಿ ಬಟ್ ಬಿಗ್ ಬಾಸ್ ಕೊಟ್ಟಿದ್ದು ಏನಂತ ಟಾಸ್ಕ್ ಅಂದ್ರೆ, ಡೇ ಒನ್ನಿಂದ ಇಲ್ಲಿವರೆಗೂ ನಿಮಗೆ ಯಾರು ಈ ಮನೆ ವಿಲ್ಲನ್ ಅಂತ ಹೇಳಿದ್ದು. ಬಟ್ ಆದರೆ ಅವರು ಬಂದು ಇತ್ತೀಚೆಗೆ 15 ದಿನಗಳಾಗಿದೆ ಅಷ್ಟೇ. ಅವರ ನೇಮನ್ನ ಬಹುತೇಕ ಜನ ತಗೊಳ್ತಾರೆ, ಚೈತ್ರ ಆಗಿರ್ಬೋದು, ರಜತ್ ಹೆಸರು ಆಗಿರ್ಬೋದು. ಸೊ ಹೀಗಾಗಿ ಲಾಸ್ಟಿಂದ ಫೈನಲ್ ರಜತ್ ಜಾಸ್ತಿ ಜನದಕ್ಕೆ ವಿಲನ್ ಆಗಿದ್ದಾರೆ. ಅದಾದಮೇಲೆ ನಂತರ ಸ್ಥಾನದಲ್ಲಿ ಧ್ರುವಂತ್, ಅಶ್ವಿನಿ ಹಾಗೆ ರಕ್ಷಿತಾ, ಈ 3 ಜನ ಹೆಚ್ಚು ಮೆಣಸಿನ್ಕಾಯಿ ಹಾರ ತಗೊಂಡು ಈ ಮನೆ ವಿಲನ್ ಆಗಿದ್ರು. ಹಾಗಾಗಿ ಇವರಿಬ್ಬರನ್ನ ಟೀಮ್ ಕ್ಯಾಪ್ಟನ್ ಮಾಡಿ ಒಂದು ಟೀಮನ್ನು ಫಾರ್ಮ್ ಮಾಡಿ ಇಲ್ಲಿಂದ ಟಾಸ್ಕ್ಗಳನ್ನು ಕೊಡೋಕೆ ಬಿಗ್ ಬಾಸ್ ರೆಡಿ ಆಗಿದ್ರು. ಸೊ ಮೊದಲನೇ ಟೀಮ್ ಕ್ಯಾಪ್ಟನ್ ರಜತ್ ಆದರೆ, ನೆಕ್ಸ್ಟ್ ಟೀಮ್ ಕ್ಯಾಪ್ಟನ್ ಆಗಿ ಅವರ ಆಯ್ಕೆ ಮಾಡ್ಕೊಳ್ಳೋ ಆಪ್ಷನ್ ಇದ್ರಿಂದ ಒಂದು ಧ್ರುವಂತಿಗೆ ಅವ್ರಿಗೂ ಆಗ್ತಾ ಇರಲಿಲ್ಲ. ಹಾಗಾಗಿ ರಕ್ಷಿತಾನ ಅವರು ಅಷ್ಟಾಗಿ ನನಗೆ ಕಾಂಪಿಟೇಟರ್ ಅಂತ ಅವ್ರು ತಗೊಂಡಿಲ್ಲ ಅನ್ನೋ ಒಂದು ಮಾತನ್ನ ಹೇಳಿರೋದ್ರಿಂದ ಅಶ್ವಿನಿ ನೇಮನ್ನ ತಗೊಳ್ತಾರೆ. ಈ ಇಬ್ರು 2 ಟೀಮ್ನ ಕ್ಯಾಪ್ಟನ್ ಆಗಿರ್ತಾರೆ. ಹಾಗೆ ರಜತ್ಗೆ ಒಂದು ಅಡ್ವಾಂಟೇಜ್ ಕೂಡ ಇರುತ್ತೆ, ತಮ್ಮ ಟೀಮ್ ಮೆಂಬರ್ಸನ್ನು ತಾವೇ ಸೆಲೆಕ್ಟ್ ಮಾಡ್ಕೊಳ್ಳೋ ಆಪ್ಷನ್ ಇರುತ್ತೆ. ಎಕ್ಸ್ಪೆಕ್ಟ್ ಇರೋ ರೀತಿಯೇ ಯಾರೆಲ್ಲ ಸ್ವಲ್ಪ ಸ್ಟ್ರಾಂಗ್ ಅಂತ ಅವ್ರ ಮೈಂಡಲ್ಲಿದೆ ಅದೇ ರೀತಿ. ಬಟ್ ಈಕ್ವಲ್ ಆಗಿನೇ ಆ ಟೀಮಿಗೂ ಸೇಮ್ ಮೇಲ್ ಅಷ್ಟೇ ಜನ ಸ್ಟ್ರಾಂಗ್ ಕಂಟೆಸ್ಟೆಂಟ್ಸ್ ಹೋಗಬೇಕು ಅನ್ನೋ ಕಾರಣಕ್ಕೆ ಇವರು ತುಂಬ ಚೆನ್ನಾಗಿ ಟೀಮನ್ನು ಫಾರ್ಮ್ ಮಾಡ್ಕೋತಾರೆ. ರಘು, ಗಿಲ್ಲಿ, ಕಾವ್ಯ, ರಾಶಿಕಾ ಹಾಗೆ ಧನುಷ್, ಈ 5 ಜನನ ತಮ್ಮ ಟೀಮಿಗೆ ತಗೊಂಡು ಒಳ್ಳೆ ಟೀಮ್ ಫಾರ್ಮ್ ಮಾಡ್ತಾರೆ. ಆ್ಯಂಡ್ ನೆಕ್ಸ್ಟ್ ಕೊಟ್ಟಂತಹ ಟಾಸ್ಕ್ಗಳು ಅಷ್ಟೇ ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು, ಚಾಲೆಂಜಿಂಗ್ ಆಗಿತ್ತು ಅಂತಲೇ ಹೇಳ್ಬೋದು. ಏನಂತ, ಯಾರು ಫೀಮೇಲ್ ಸ್ಪರ್ಧಿ ಅವರ ಟೀಮಲ್ಲಿ ಇರೋರು ಹೇರ್ಗೆ ಕಲರ್ ಹಾಕೋಬೇಕು ಅಂತ ಹೇಳಿ, ಬಹುತೇಕ ಅಲ್ಲಿರೋರೆಲ್ಲ ಮಾಡಲಿಂಗು, ಹೀರೋಯಿನ್ ಫೀಲ್ಡಿಂದ ಬಂದಿರೋರು, ತುಂಬ ಬ್ಯೂಟಿಗೆ ತುಂಬ ಕಾನ್ಷಿಯಸ್ ಕೊಡ್ತಾರೆ. ಬಟ್ ಹೇರ್ ಕಲರ್ ಮಾಡ್ಕೋಬೇಕು ಅಂದರೆ ಸ್ವಲ್ಪ ಯೋಚನೆ ಮಾಡ್ತಾರೆ. ಆದರೆ ಕಾವ್ಯ ಅದೆಲ್ಲ ಯೋಚನೆ ಮಾಡಿದೆ, ಟಾಸ್ಕ್ ಅಂತ ನೋಡಿ ಅದು ಹೇರ್ ಕಲರ್ ಹಾಕೊಳ್ಳುವಂತಹ ಟಾಸ್ಕನ್ನು ಅವರು ಒಪ್ಕೊಂಡು ಯೆಲ್ಲೋ ಕಲರ್ನ ಕೂಡ ಹಾಕಿಸ್ಕೋತಾರೆ. ಬಹಳ ಕ್ಯೂಟಾಗಿ ಕೂಡ ಕಾಣಿಸ್ತಾರೆ. ಆ್ಯಂಡ್ ನೆಕ್ಸ್ಟು ಯಾರು ಟ್ಯಾಟೋ ಹಾಕಿಸ್ಕೋಬೇಕಿತ್ತು, ಪರ್ಮನೆಂಟ್ ಟ್ಯಾಟೋ ಹಾಕಿಸ್ಕೋಬೇಕಿತ್ತು. ಇದರಲ್ಲಿ ನಾನು ಹಾಕಿಸ್ಕೊಳ್ಳಲ್ಲ ಅಂತ ವಾದ ನಡೆಯುತ್ತೆ ಅಂತ ಎಲ್ಲ ಎಕ್ಸ್ಪೆಕ್ಟ್ ಮಾಡಿದರೆ, ಬಟ್ ನಾನು ಹಾಕಿಸ್ಕೋತೀನಿ ಅಂತ ರಘು ಹಾಗೆ ರಜತ್ ಮಧ್ಯೆ ವಾದ ಆಗಿ ಆ್ಯಂಡ್ ಫೈನಲಿ ಮೆಮೊರಿ ಆಗಿರುತ್ತೆ. ನಾನು ಬಿಗ್ ಬಾಸ್ಗೆ ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ 2 ಸೀಸನ್ ಬಂದಿದ್ದೀನಿ ಅನ್ನೋ ಕಾರಣಕ್ಕೆ ಶೋಲ್ಡರ್ ಮೇಲೆ ರಜತ್ ಅವರು ಬಿಗ್ ಬಾಸ್ ಲೋಗೋನ ಟ್ಯಾಟೋ ಕೂಡ ಹಾಕಿಸ್ಕೋತಾರೆ. ಇದಿಷ್ಟು ನಿನ್ನೆಯ ಎಪಿಸೋಡಲ್ಲಿ ಆದರೆ. ಆ್ಯಂಡ್ ನೆಕ್ಸ್ಟ್ ಇನ್ನೂ ಏನೇನೆಲ್ಲ ಚಾಲೆಂಜಸ್ ಕೊಡ್ತಾರೆ ಅಂತ ತುಂಬ ಕ್ಯೂರಿಯಸ್ ಆಗಿದ್ರು ಪ್ರೇಕ್ಷಕರು. ಅದೇ ರೀತಿ ಮಾರ್ನಿಂಗ್ ಬಂದಂತಹ ಪ್ರೋಮೋದಲ್ಲಿ ಕೂಡ ಒಂದು ಡಿಫ್ರೆಂಟ್ ಆಗಿರೋ ಹೇರ್ ಸ್ಟೈಲನ್ನು ಮಾಡಿಸ್ಕೋಬೇಕಾಗಿರುತ್ತೆ. ಆಲ್ರೆಡಿ ನೈಟ್ ಡಿಸ್ಕಷನ್ ಆಗಿತ್ತು, ತಲೆ ಬೋಳಿಸ್ಕೊಬೇಕು ಅಂತ ಬಂದರೆ ಯಾರು ಮಾಡ್ಕೊಳ್ತೀರಾ ಅಂತ ಹೇಳಿ ರಜತ್ ಟೀಮಲ್ಲಿ. ಅದರಲ್ಲೂ ಕೂಡ ರಜತ್ ನಾನೇ ಮಾಡಿಸ್ಕೊಳ್ಳೋಕ್ಕೆ ರೆಡಿ ಅಂತ ಹೇಳಿದರು. ಲಾಸ್ಟ್ ಸೀಸನ್ ಕೂಡ ತಲೆ ಬೋಳಿಸ್ಕೊಂಡಿದ್ರು, ಹಾಗಾಗಿ ಈ ಸೀಸನ್ ಕೂಡ ನಾನೇ ರೆಡಿ ಅಂತ ಹೇಳಿದರು. ಬಟ್ ಇಲ್ಲಿ ಡಿಫ್ರೆಂಟ್ ಆಗಿರೋ ಹೇರ್ ಸ್ಟೈಲ್ನ ಹೇಳಿದ್ದಾರೆ. ಬಟ್ ಬಜಾರ್ ಹೊರತದ್ರಲ್ಲಿ ಅಶ್ವಿನಿ ಅವರು ಮುಂದಿದ್ರಿಂದ ಅವ್ರ ಟೀಮಿಗೆ ಆಪರ್ಚುನಿಟಿ ಹೋಗಿ ಫೈನಲಿ ಮಾಡು ಬ್ಯೂಟಿಫುಲ್ ಆಗಿರೋ ಹೇರ್ ಸ್ಟೈಲ್ ಮಾಡ್ಕೊಂಡು ತುಂಬಾ ಚೆನ್ನಾಗಿ ಕಾಣ್ತಾ ಇದ್ದಾರೆ. ನೋಡೋಣ ಇನ್ನು ಯಾವುದೆಲ್ಲ ಟಾಸ್ಕ್ ಆಗುತ್ತೆ ಅಂತ. ಮತ್ತೊಂದು ಟಾಸ್ಕ್ ಕೂಡ ಕೊಟ್ಟಿದ್ದಾರೆ ಪ್ರೋಮೋದಲ್ಲಿ ನೋಡಿರೋ ಹಾಗೆ. ಯಾವ ರೀತಿ ಟಾಸ್ಕ್ ಅನ್ನೋದು ಸದ್ಯಕ್ಕೆ ಗೊತ್ತಾಗಿಲ್ಲ. ಬಟ್ ಈ ಟಾಸ್ಕಲ್ಲಿ ಅಶ್ವಿನಿ ಹಾಗೆ ಚೈತ್ರ ಅವ್ರ ಮಧ್ಯೆ ತುಂಬ ಜೋರು ಜಗಳ ಆಗಿರೋದಂತೂ ಕಾಣಿಸ್ತಾ ಇದೆ ಪ್ರೋಮೋ ಪ್ರಕಾರ. ಸೊ ಯಾವ ರೀತಿ ಟಾಸ್ಕು, ಯಾರು ಸರಿ ಯಾರು ತಪ್ಪು, ಯಾರು ಈ ಟಾಸ್ಕಲ್ಲಿ ವಿನ್ ಆಗ್ತಾರೆ, ಯಾರಿಗೆ ಹೈಯೆಸ್ಟ್ ಪಾಯಿಂಟ್ ಆಗುತ್ತೆ, ಇದು ಕ್ಯಾಪ್ಟನ್ಸಿಯಲ್ಲಿ ಯಾವ ರೀತಿ ಹೆಲ್ಪ್ ಆಗುತ್ತೆ ಅಂತ ಇವತ್ತಿನ ಸಂಚಿಕೆಯಲ್ಲಿ ಗೊತ್ತಾಗುತ್ತೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.